ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ್. ನೀವು ನೋಡ್ತಾ ಇದ್ದೀರಾ GSM ಪ್ರಮೋದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ UMT ಡಾಂಗಲ್ನ ಒಂದು ಅಪ್ಡೇಟ್ ಏನು ಬಂದಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು UMT ಡಾಂಗಲ್ದು ಒಂದು ಅಪ್ಡೇಟ್ ಬಂದಿದೆ. ಸೊ ಇದು ಬಂದು ಯುನಿಸಾಕ್ ಮಾಡೆಲ್ ಅಥವಾ SPD ಮಾಡೆಲ್ ಅಂತ ನಾವೇನು ಕರಿತೀವಿ. ಸೊ ಈ ಒಂದು ಮಾಡೆಲಲ್ಲಿ ನಮಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಬನ್ನಿ, ಈ ಒಂದು ಅಪ್ಡೇಟಲ್ಲಿ ನಮಗೆ ಏನೇನು ಇನ್ಫಾರ್ಮೇಷನ್ ಬಂದಿದೆ ಅಥವಾ ಯಾವ್ಯಾವ ICಗಳನ್ನು ಅಪ್ಡೇಟ್ ಮಾಡಿದ್ದಾರೆ, ಏನೆಲ್ಲ ಹೊಸದಾಗಿ ಬಂದಿದೆ ಅಂತ ತಿಳ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಷ್ಟೇ, ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ಒಂದು UMT ಡಾಂಗಲ್ನ ಅಪ್ಡೇಟಲ್ಲಿ ಬಂದಿರುವಂಥ ಹೊಸ ಒಂದು ಏನಪ್ಪ ಅಂತಂದರೆ ಸಪೋರ್ಟೆಡ್ CPU ಏನೆಲ್ಲ CPU ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ, ಸೊ ಇಲ್ಲಿ SC7713, SC9820E, SC9832E, SE9863A, ಹಾಗೆ ಟೈಗರ್ ಮಾಡೆಲ್ಸ್ಗಳಲ್ಲಿ T310, T606, 610, 612, 616, 700 ಈ ಎಲ್ಲ CPU ಸಪೋರ್ಟ್ ಮಾಡಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ ಇದರೊಳಗಡೆ. ಸೊ ಇದರಲ್ಲಿ ನೀವು ರಿಮೂವ್ FRP ಮಾಡ್ಬೋದು, ಹಾಗೆ ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ NVRAM, ಸೊ ನೆಟ್ವರ್ಕ್ ರಿಲೇಟೆಡ್ ಆಗಿರುವಂಥ ಫೈಲನ್ನು ರೀಸ್ಟೋರ್ ಮಾಡ್ಬೋದು ಅಥವಾ ಬ್ಯಾಕಪ್ ಮಾಡ್ಕೋಬೋದು. ಹಾಗೆ ಬ್ಯಾಕಪ್ ಆ್ಯಂಡ್ ರೀಡ್ ಫರ್ಮ್ವೇರ್, ಸೊ ಯಾವುದಾದ್ರೂ ಒಂದು ಹ್ಯಾಂಡ್ಸೆಟ್ನ ಫರ್ಮ್ವೇರನ್ನು ನೀವು ರೀಡ್ ಮಾಡ್ಕೋಬೇಕು ಅಂದರೆ ರೀಡ್ ಮಾಡ್ಕೋಬೋದು. ಹಾಗೆ ಫ್ಲ್ಯಾಶ್ ಮಾಡ್ಬೋದು, ಯೂಸರ್ ಡಾಟಾನ ರೀಸೆಟ್ ಮಾಡ್ಬೋದು, ಬೂಟ್ ಲೋಡರನ್ನು ಅನ್ಲಾಕ್ ಮಾಡ್ಬೋದು, ಹಾಗೆ RPMನ್ನು ರೀಡ್ ಮತ್ತು ರೈಟ್ ಮಾಡ್ಬೋದು. ಸೊ ಈ ಎಲ್ಲ ಒಂದು ಆಪ್ಷನ್ಸನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸಪೋರ್ಟೆಡ್ CPUs ಫಾರ್ ದೀಸ್ ಆಪರೇಷನ್ ವಿಚ್ ಕ್ಯಾನ್ ಬಿ ಯೂಸ್ ಬೈ ಸಿಲೆಕ್ಟಿಂಗ್ CPU ಇಫ್ ದ ಮಾಡೆಲ್ ನಾಟ್ ಲಿಸ್ಟೆಡ್ ಆರ್ ಫೇಲ್ ಯೂಸಿಂಗ್ ಓಲ್ಡ್ ಮೆಥಡ್. ಓಕೆ, ಸೊ ನ್ಯೂ ಸೆಕ್ಯೂರಿಟಿಯಲ್ಲಿ ಬಂದಿರುವಂಥ ಕೆಲವೊಂದು ಮಾಡೆಲ್ಗಳು CPU ವೈಸ್ ಸಿಲೆಕ್ಟ್ ಮಾಡಿಕೊಂಡು ಕೂಡ ನೀವು ವರ್ಕನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಕೂಡ ನಿಮಗೆ ಎಲ್ಲ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಮೇಜಲ್ಲಿ ನೋಡ್ಬೋದು. ಸೊ ಯಾವೆಲ್ಲ ಮಾಡೆಲ್ಗಳು ಇದರಲ್ಲಿ ಸಪೋರ್ಟ್ ಆಗುತ್ತೆ ಅಂತ. ಆ್ಯಡೆಡ್ ಸಪೋರ್ಟ್ ಫಾರ್ ನೆಕ್ಸ್ಟ್ ಫೋನ್ ಮಾಡೆಲ್ಸ್ ಸ್ಯಾಮ್ಸಂಗ್ A8 ಟ್ಯಾಬ್ ಏನಿದೆ, SMX205 ಈ ಒಂದು ಮಾಡೆಲ್ಗೆ ರೀಡ್ ಇನ್ಫೋ, ವೈಪ್ ಫೋನ್, ಫಾರ್ಮೆಟ್ ಯೂಸರ್ ಡಾಟಾ, ರೀಸೆಟ್ FRP, ಸೊ ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ ಸೆಕ್ಯೂರಿಟಿ, ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ ಫರ್ಮ್ವೇರ್, ಸೊ ಎಲ್ಲ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಹಾಗೆ ಟೆಲ್ಸ್ಟ್ರಾ ಮಾಡೆಲ್, ಟೆಲ್ಸ್ಟ್ರಾ ಹೇಳುವಂಥ ಮಾಡೆಲ್ಗೆ ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗೆ ಐಟೆಲ್, ಸೊ ಮುಖ್ಯವಾಗಿ ನಮ್ಮ ಇಂಡಿಯನ್ ಮಾಡೆಲ್ ಆದಂಥ ಐಟೆಲ್ A49, A51 ಲೈಟ್, A18, ಹಾಗೆ ವಿಷನ್ ಪ್ಲಸ್, OnePlus, ಸೊ ಈ ಎಲ್ಲ ಮಾಡೆಲ್ಗಳಿಗೆ ಇಲ್ಲಿ ರೀಡ್ ಇನ್ಫೋ, ವೈಪ್ ಡಾಟಾ ಮತ್ತು ಫಾರ್ಮೆಟ್ ಯೂಸರ್ ಡಾಟಾ, ಫ್ಯಾಕ್ಟ್ರಿ ರೀಸೆಟ್ಟು, ಬ್ಯಾಕಪ್ ಆ್ಯಂಡ್ ರೀಸ್ಟಾರ್ಟ್ ಫಾರ್ಮ್ವೇರ್ ಇವೆಲ್ಲ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹುಂಡೈ ಮಾಡೆಲ್ ಏನಿದೆ, ಸೊ ಅದರಲ್ಲಿ ಕೂಡ ಕೆಲವೊಂದು ಮಾಡೆಲನ್ನು ಅಪ್ಡೇಟ್ ಮಾಡಿದ್ದಾರೆ. ಸೊ ಇದೆಲ್ಲ ಮಾಡೆಲ್ಗಳನ್ನು ನೀವು ಬಳಸಬೇಕು ಅಥವಾ ನೀವು ಕೂಡ ವರ್ಕ್ ಮಾಡಬೇಕು ಅನ್ನೋದಿದ್ರೆ ಈ ಒಂದು ಲೇಟೆಸ್ಟ್ ವರ್ಷನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನೀವು ನಮ್ಮ repairmymobiles.org ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸಾಫ್ಟ್ವೇರ್ ಬಾಕ್ಸ್ ಸೆಟಪ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ UMTಗೆ ಸಂಬಂಧಪಟ್ಟಂಥ ಒಂದು ಇದಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೌನ್ಲೋಡ್ ಲಿಂಕ್ ಅವೈಲೇಬಲ್ ಇದೆ. ಸ್ನೇಹಿತರೆ, ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ನಿಧಾನಕ್ಕೆ ಕೆಳಗಡೆ ಬಂದರೆ ಸೊ ಇಲ್ಲಿ ನಿಮಗೆ ಯುನಿಸಾಕ್ ಏನಿದೆ, ಸೊ 0.8 ಇದರದ್ದು ಒಂದು ಅಪ್ಡೇಟ್ ಇಲ್ಲಿ ಸಿಗುತ್ತೆ. ಸೊ ನಾನು ಅಪ್ಡೇಟ್ ಮಾಡಿದ್ದೀನಿ. ಇಲ್ಲಿ ಹೆಸರು ಚೇಂಜ್ ಮಾಡಲಿಕ್ಕೆ, ವರ್ಷನ್ ನೇಮ್ ಚೇಂಜ್ ಮಾಡಲಿಕ್ಕೆ ಮರ್ತಿದ್ದೆ. ಸೊ ಇಲ್ಲಿ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ನೀವು ನೋಡ್ಬೋದು ಗೂಗಲ್ ಡ್ರೈವ್ದು ಬರುತ್ತೆ, ವರ್ಷನ್ 0.8. ಓಕೆ, ಸೊ ಡೌನ್ಲೋಡ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಸೊ ಸ್ನೇಹಿತರೆ, ಇದಕ್ಕೆ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಕೂಡ ಇಲ್ಲಿ ಎದುರುಗಡೆ ಕೊಟ್ಟಿದ್ದೀನಿ. ಸೇಮ್ ಟು ಸೇಮ್ ಇದನ್ನು ಕಾಪಿ ಮಾಡಿಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿ. ಸೊ ಆವಾಗ ಆ ಒಂದು ಜಿಪ್ ಫೈಲು ಓಪನ್ ಆಗುತ್ತೆ. ಸೊ ಈ ಥರ ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಹಾಗೆ ಎಲ್ಲ ಅಪ್ಡೇಟನ್ನು ಪಡೀರಿ ಅಂತ ಹೇಳ್ತೀನಿ. ಸೊ ಇವತ್ತೇ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸ್ನೇಹಿತರೆ. ನಾವು ಹೊಸ ಅಪ್ಡೇಟ್ ಬಂದಾಗೆ ನಿಮಗೆ ಇದನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ, ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಸೊ ಭಾಳಷ್ಟು ಜನ ಸುಮ್ಮನೆ ವಿಡಿಯೋ ನೋಡ್ಕೊಂಡು ಹೋಗ್ಬಿಡ್ತಾರೆ, ಒಂದು ಲೈಕ್, ಒಂದು ಕಮೆಂಟು ಅಥವಾ ನಮ್ಮ ಒಂದು ವಿಡಿಯೋನ ಶೇರ್ ಮಾಡುವಂಥದ್ದು ಮಾಡಲ್ಲ. ಸೊ ರಿಕ್ವೆಸ್ಟ್ ಇಷ್ಟೇ, ಸೊ ನೀವು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಒಂದು ಸ್ಫೂರ್ತಿ ಬರುತ್ತೆ, ಇನ್ನೂ ನಾನು ಮಾಡಬೇಕು ಅಂತ. ಸೊ ಇನ್ನೂ ಲೇಟೆಸ್ಟ್ ಇನ್ಫಾರ್ಮೇಷನ್ನ ನಿಮ್ಗೆಲ್ರಿಗೋಸ್ಕರ ಕೊಡಬೇಕು ಅಂತ. ಸೊ ಹಾಗಾಗಿ ಸೊ ಜಸ್ಟ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾಕಂದರೆ ಇದರಿಂದ ನೀವು ಕಳ್ಕೊಳ್ಳೋದೇನೂ ಇಲ್ಲ, ನಿಮ್ಗೆ ಇನ್ನೂ ಹೊಸ ಇನ್ಫಾರ್ಮೇಷನ್ಗಳು ಸಿಗ್ತಾ ಇರುತ್ತೆ. ಸೊ ನಮಗೂ ಕೂಡ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ.
ಎಲ್ಲರೂ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಹಾಗೆ ಇದನ್ನು ಎಲ್ರಿಗೂ ಶೇರ್ ಮಾಡ್ತೀರಾ ಅನ್ಕೋತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.